ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ಶ್ರೀ ಸ್ವಾಮಿಗೆ ಪವಿತ್ರೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಪವಿತ್ರೋತ್ಸವ ಕಾರ್ಯಕ್ರಮ ದಿನಾಂಕ 14/9/2024 ಪ್ರಾರಂಭವಾಗಿ 20/9/2024 ಸಪ್ತಾಹ ಭಾದ್ರಪದ ಶುಕ್ಲ ಏಕಾದಶಿಯಿಂದ ಪ್ರಾರಂಭವಾಗಿ ಭಾದ್ರಪದ ಕೃಷ್ಣ ದ್ವಿತೀಯವರೆಗೆ ಸಮಾಪ್ತಿಯಾಗುತ್ತದೆ. ಇದರ ಮೂಲ ದೇವರಿಗೆ ಪವಿತ್ರೋತ್ಸವದಲ್ಲಿ ರೇಷ್ಮೆಯಲ್ಲಿ ದಾರವನ್ನು ಮಾಡಿ ಧಾರಣೆಯನ್ನು ಮಾಡಿ ಈ ಪವಿತ್ರೋತ್ಸವದ ಮುಖ್ಯ ಉದ್ದೇಶ ಸರ್ವ ದುಷ್ಟ ನಿವಾರಣೆ, ಎಲ್ಲ ಪರಿಹಾರ, ಸರ್ವ ರೋಗಕ್ಕೂ ಪರಿಹಾರ. ಎಷ್ಟೋ ಭಕ್ತಾದಿಗಳಿಗೆ ಯಜ್ಞ ಯಾಗಾದಿಗಳು ಹೋಮ ಹವನಗಳನ್ನು ಮಾಡುವಂಥ ಆಗದ ಅಶಕ್ತರಾಗಿರ್ತಾರೆ. ಅಂಥವರಿಗೆ ಈ ಸಂದರ್ಭದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಯಜ್ಞದ ಫಲ ಪ್ರಾಪ್ತಿಯಾಗುತ್ತದೆ ಅನ್ನುವುದು ಅಗ್ನಿಪುರಾಣ ಮತ್ತು ಗರುಡ ಪುರಾಣದಲ್ಲಿ ಖಂಡಿತವಾಗಿ ಉಲ್ಲೇಖವಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಪವಿತ್ರೋತ್ಸವದ ಸಪ್ತಾಹದಲ್ಲಿ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದೇ ಆದರೆ ಸರ್ವ ದುಷ್ಟ ನಿವಾರಣೆ ಆಗುತ್ತೆ, ಸರ್ವ ದೋಷ ನಿವಾರಣೆ ಆಗುತ್ತೆ, ಎಲ್ಲರಿಗೂ ಒಳಿತನ್ನು ಉಂಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಈ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಇದರಲ್ಲಿ ಈ ದೇವಸ್ಥಾನದಲ್ಲಿ ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಹಾಗೂ ಬ್ರಹ್ಮೋತ್ಸವ ಹಾಗೂ ಪವಿತ್ರೋತ್ಸವ ಆಚರಣೆಯಿದೆ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಪುನೀತರಾಗಿ ದೇಶಕ್ಕೆ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ, ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಆ ಭಗವಂತ ಈ ಒಂದು ಪವಿತ್ರೋತ್ಸವ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪವಿತ್ರೋತ್ಸವ ಎಷ್ಟೋ ಅಶುದ್ಧಿಯಾಗಿರ್ತದೆ, ಭಕ್ತಾದಿಗಳಿಂದ ನಮಗೆ ಕಾಣದೇ ಆಗುತ್ತೆ. ಆ ಅಶುದ್ಧಿಯನ್ನು ನಿವಾರಣೆ ಮಾಡ್ತಕ್ಕಂಥ ಕಲಾಪನೇ ಪವಿತ್ರೋತ್ಸವ. ಈ ಪವಿತ್ರೋತ್ಸವ ಶುದ್ಧಿ ಆದಮೇಲೆ ನಿಮಗೆ ಬರ್ತಕ್ಕಂಥ ಕಾಲನೇ ಸುಗ್ಗಿ ಕಾಲ. ಆದ್ದರಿಂದ ದೇಶದಲ್ಲಿ ಒಳ್ಳೆಯ ಬೆಲೆ, ಎಲ್ಲವೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನೂ ನೀಡಲಿ ಆ ಭಗವಂತ ಅಂತ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎನ್ ಶ್ರೀನಿವಾಸನ್ ಆಡಳಿತಾಧಿಕಾರಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.